ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸುಚಿತ್ರಾಸ್ ಬ್ಲಾಗ್. ಈ ಬ್ಲಾಗ್ ಏನಂತ ಹೇಳಿದ್ರೆ ನನ್ನ ಹಸ್ಬೆಂಡ್ದು ಬರ್ತ್ಡೇ ಸೆಲೆಬ್ರೇಷನ್ನು. ನಾವೊಂದು ಚಿಕ್ಕ ಪಾರ್ಟಿ ಹಾಲಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಇಟ್ಕೊಂಡಿದ್ವಿ ನೈಟು. ಜಸ್ಟ್ ಫ್ಯಾಮಿಲೀಸ್ ಅಷ್ಟೇ. ಫ್ಯಾಮಿಲೀಸ್ ಸೇರಿಕೊಂಡು ಸ್ಮಾಲ್ ಸೆಲೆಬ್ರೇಷನ್ ಮಾಡೋಣ ಅಂತ ಯಾರನ್ನೂ ಇನ್ವೈಟ್ ಮಾಡಿದ್ದಿಲ್ಲ. ಒಂದು ಚಿಕ್ಕ ಸ್ಮಾಲ್ ಸೆಲೆಬ್ರೇಷನ್ ಹಸ್ಬೆಂಡ್ಗೆ ಸರ್ಪ್ರೈಸಾಗಿರಲಿ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ ನಾನು ನನ್ನ ಅತ್ತೆ ಎಲ್ಲ ಸೇರಿಕೊಂಡು. ಬಟ್ ತುಂಬ ಚೆನ್ನಾಗಿ ಎಲ್ಲ ಡೆಕೋರೇಷನ್ ಮಾಡಿ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಹಾಸನಲ್ಲಿ ರಾಯಲ್ ಸೆಲೆಬ್ರೇಷನ್ ಹಾಸನ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ. ತುಂಬ ಅಫೋರ್ಡೆಬಲ್ ಆಗಿ ಆ್ಯಂಡ್ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಡೆಕೋರೇಷನ್ ನೀವು ಹೇಗೆ ಹೇಳ್ತೀರಾ ಆ ಟೈಪೇ ಮಾಡಿಕೊಡ್ತಾರೆ. ನಮ್ಗೆ ತುಂಬ ಕ್ಯೂಟ್ ಅಂತ ಅನ್ನಿಸ್ತು. ಆ್ಯಂಡ್ ಯಾವ ಟೈಪು ನಿಮಗೆ ಕೇಳ್ತೀರ, ನಿಮ್ಮ ರಿಕ್ವೈರ್ಮೆಂಟ್ ಯಾವ ಟೈಪ್ ಇದೆ ಆ ಟೈಪ್ ಮಾಡಿಸ್ಕೊಬೋದು. ನಾನು ಜಸ್ಟ್ ಇಲ್ಲಿ ಫೋಟೋಸ್ ಹಾಕ್ಕೊಡಿ, ನಮ್ಮ ಫ್ಯಾಮಿಲಿ ಅವ್ರದ್ದು ಕೆಲವೊಂದು ಫೋಟೋಸ್ ಕಳಿಸ್ತೀನಿ ಅಂತ ಹೇಳಿದ್ದೆ ಅವರಿಗೆ. ಸೊ ಈ ಫೋಟೋಸ್ ಹಾಕಿದ್ರು, ಸ್ಟಿಕ್ ಮಾಡಿಕೊಟ್ಟಿದ್ರು. ಆ್ಯಂಡ್ ಜಾಸ್ತಿ ಏನು ಬೇರೆ ಎಕ್ಸ್ಪೆಕ್ಟೇಷನ್ ಇತ್ತಿಲ್ಲ ನನಗೆ. ಜಸ್ಟ್ ಫೋಟೋಸ್ ಮಾತ್ರ ಫ್ಯಾಮಿಲಿ ಮೆಂಬರ್ಸ್ ಇರಲಿ ಅನ್ನೋದೊಂದು ಇತ್ತು ಅಷ್ಟೇ. ಸೊ ನೀಟಾಗಿ ಎಲ್ಲನೂ ಸ್ಟಿಕ್ ಮಾಡಿ ಬೆಲೂನ್ಸ್ ಮೇಲೆ ನಮಗೆ ಯಾವ ಫೋಟೋಸ್ ಕಳಿಸಿದೆ ಅದೆಲ್ಲನೂ ನೀಟಾಗಿ ಮಾಡಿಕೊಟ್ಟಿದ್ರು. ಆ್ಯಂಡ್ ಕೂತ್ಕೊಳ್ಳೋಕ್ಕೂ ಅಷ್ಟೇ ಫ್ಯಾಮಿಲಿ ಮೆಂಬರ್ಸಿಗೆ ಅತ್ತೆ ಮಾವ ಅಪ್ಪ ಅಮ್ಮ ಎಲ್ಲರೂ ಬಂದಿದ್ರು. ಕೂತ್ಕೊಳ್ಳೋಕೆ ನೀಟಾಗಿ ಅರೇಂಜ್ಮೆಂಟ್ಸ್ ಇತ್ತು. ಸೀಟ್ಸು ಒಂಥರ ಫಿಲಮ್ ಥಿಯೇಟರಲ್ಲಿ ಇಟ್ಟಂಗೆ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಕಂಫರ್ಟೇಬಲ್ ಸೋಫಾಸ್ ಇತ್ತು. ಭಾರಿ ಒಂಥರ ಫ್ಯಾಮಿಲಿ ಮೆಂಬರ್ಸಿಗೆ ಎಲ್ಲರಿಗೂ ತುಂಬಾ ಖುಷಿ ಆಯಿತು. ಚೆನ್ನಾಗಿದೆ, ಏನೋ ಒಂಥರ ಡಿಫ್ರೆಂಟಾಗಿ ಸೆಲೆಬ್ರೇಟ್ ಮಾಡಿದ್ವಿ ಈ ವರ್ಷ ಅಂತ. ಆ್ಯಂಡ್ ಎಲ್ಲ ಸೇರಿಕೊಂಡು ಕೇಕ್ ಕಟ್ ಮಾಡಿಸಿದ್ವಿ. ಕೇಕ್ ಕೂಡ ನಾನು ಕಸ್ಟಮೈಸ್ ಮಾಡಿಸಿ ತೊಗೊಂಬಂದೆ. ಯಾಕಂದರೆ ನನ್ನ ಹಸ್ಬೆಂಡ್ ಏರ್ಫೋರ್ಸಲ್ಲಿ ವರ್ಕ್ ಮಾಡ್ತಿರೋದ್ರಿಂದ ಸೊ ನನಗೆ ಆ ಥೀಮಲ್ಲೇ ಬೇಕಿತ್ತು ಕೇಕ್. ಸೊ ಅದರಿಂದ ಕೇಕ್ ಬ್ಲೂ ಕಲರ್ನ ನಾನು ಪ್ರಿಫರ್ ಮಾಡಿದ್ದೆ. ಸೊ ಬ್ಲೂ ಕಲರ್ ಇಂಡಿಕೇಟ್ಸ್ ಫಾರ್ ಏರ್ ಫೋರ್ಸ್. ಆ್ಯಂಡ್ ಅದ್ರ ಪಕ್ಕ ಒಂದು ಚಿಕ್ಕ ಫ್ಲೈಟ್ ಆ್ಯಂಡ್ ಅದ್ರ ಮೇಲೆ ಒಂದುಗಡೆ ಒಂದು ಮ್ಯಾನ್ ನಿಂತ್ಕೊಂಡಿರೋಂಗೆ, ಅಂದರೆ ನನ್ನ ಹಸ್ಬೆಂಡ್ ನಿಂತಿರೋ ಹಾಗೆ ನಾನು ಅದನ್ನ ಮಾಡಿ ಆ್ಯಂಡ್ ಅದ್ರ ಜೊತೆ ಒಂದು ನಮ್ಮ ಇಂಡಿಯನ್ ಫ್ಲ್ಯಾಗ್ ಹಾಕಿದ್ದೆ. ಸೊ ಅದನ್ನು ನಾನು ಈಟೇಬಲ್ ಆಗಿ ಬೇಡ, ಇಂಡಿಯನ್ ಫ್ಲ್ಯಾಗು ನಾರ್ಮಲ್ ಫ್ಲ್ಯಾಗ್ ಸಿಕ್ಕುತ್ತಲ್ಲ ಅದನ್ನು ನಾವು ಇಟ್ಕೊಳ್ಳೋಂಗೆ ಆ ಟೈಪ್ದು ಹಾಕಿ. ಯಾಕಂತ ಹೇಳಿದ್ರೆ ವಿ ಹ್ಯಾವ್ ಟು ರೆಸ್ಪೆಕ್ಟ್ ಇಂಡಿಯನ್ ಫ್ಲ್ಯಾಗ್ ಅಂತ ಹೇಳಿಬಿಟ್ಟು ಕೇಕ್ ಮೆಟೀರಿಯಲಲ್ಲಿ ಮಾಡಬೇಡಿ, ಅದನ್ನ ನಾರ್ಮಲ್ ಪ್ಲಾಸ್ಟಿಕ್ ಏನಾರು ಹಾಕಿ ದಟ್ ವಿಲ್ ಕೀಪ್ ಅಂತ ಹೇಳಿದ್ದೆ ಅವ್ರಿಗೆ. ಸೊ ಅವರು ಅದೇ ಟೈಪ್ ಫ್ಲ್ಯಾಗ್ ಕೂಡ ಮಾಡಿಕೊಟ್ಟಿದ್ರು. ಆ್ಯಂಡ್ ಇಲ್ಲಿ ನನ್ನ ಅತ್ತೆ ನನ್ನ ಹಸ್ಬೆಂಡ್ ಗಿಫ್ಟ್ ಕೊಟ್ಟು. ಸೊ ಹಾಗೆ ನಮ್ಮ ಫ್ರೆಂಡ್ಸ್ ಬಂದಿದ್ದರು ಶ್ರೀನಗರದಲ್ಲಿ, ಇವ್ರು ನಮ್ಮ ಜೊತೆನೇ ಇರೋದು. ಸೊ ಅವರು ಕೂಡ ಎಂಜಾಯ್ ಮಾಡಿದ್ರು. ಆ್ಯಂಡ್ ಇವ್ರು ಬಂದುಬಿಟ್ಟು ಶರತ್ ಅಂತ ನಮ್ಮ ಮನೇಲೇ ಇರ್ತಾರೆ, ನನ್ನ ಹಸ್ಬೆಂಡು ಕಝಿನ್ನು. ತುಂಬ ಖುಷಿಯಾಗುತ್ತೆ, ಎಲ್ಲ ಸೇರ್ಕೊಂಡು ಡ್ಯಾನ್ಸ್ ಮಾಡಿದ್ವಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ. ತುಂಬ ಚೆನ್ನಾಗಾಯಿತು ಇವೆಂಟು. ಪ್ರೊಜೆಕ್ಟರಲ್ಲೆಲ್ಲ ಸಾಂಗ್ ಹಾಕಿ ತುಂಬ ಚೆನ್ನಾಗಿ ಎಲ್ಲ ಕೂತ್ಕೊಂಡು ಡ್ಯಾನ್ಸ್ ಮಾಡಿ ತುಂಬ ಎಂಜಾಯ್ ಮಾಡಿದ್ವಿ. ಸೊ ಇಲ್ಲಿ ನಾನು ನನ್ನ ಹಸ್ಬೆಂಡ್ನ ಡ್ಯಾನ್ಸ್ ಮಾಡಿ ಅಂತ ಎಲ್ಲ ಫೋರ್ಸ್ ಮಾಡ್ತಿದ್ರು. ಸೊ ಹಾಗೆ ಒಂದೆರಡು ಸ್ಟೆಪ್ ಹಾಕಿದ್ವಿ ನಾವು ಕೂಡ. ಸೊ ಎಲ್ಲರೂ ಸೆಲೆಬ್ರೇಷನ್ ಆದಮೇಲೆ ಫೋಟೋ ತಗೊಂಡು ಎಲ್ಲರೂ ಯಾರ್ಯಾರು ಬಂದಿದ್ದರು ಅವ್ರ ಜೊತೆ ಎಲ್ಲ ಫೋಟೋ ತಗೊಂಡು ಸೆಲೆಬ್ರೇಷನ್ನು. ಮತ್ತು ನನ್ನ ಹಸ್ಬೆಂಡಿಗೆ ಭಾರಿ ಖುಷಿ ಆಯಿತು ಕೇಕ್ ನೋಡಿಬಿಟ್ಟು. ಆ್ಯಂಡ್ ಇದ್ರ ಜೊತೆ ನಾನು ಲಾಸ್ಟಲ್ಲಿ ಒಂದು ಎಲ್ಲರೂ ನನಗೆ ಗೊತ್ತಿರೋರು, ಅಂದರೆ ನನ್ನ ಹಸ್ಬೆಂಡಿದು ಫ್ರೆಂಡ್ಸು ಎಷ್ಟು ಜನಕ್ಕೆ ನನಗೆ ಕಾಮನ್ ಫ್ರೆಂಡ್ಸ್ ಇದ್ದಾರೆ ಅವ್ರಿಗೆಲ್ಲ ಕಾಲ್ ಮಾಡಿ ಒಂದು ವಿಶಸ್ ವೀಡಿಯೋ ತೊಗೊಂಡಿದ್ದೀನಿ, ಅದನ್ನು ಕೂಡ ಆ್ಯಡ್ ಮಾಡ್ತೀನಿ, ಪ್ಲೀಸ್ ವಾಚ್. ಸೊ ಇನ್ನೂ ತುಂಬ ಜನದ್ದು ಬಿಟ್ಬಿಟ್ಟಿದ್ದೀನಿ ವೀಡಿಯೋಸ್ ತೊಗೊಳಕ್ಕೆ. ಯಾಕಂದರೆ ನಂಗೆ ತುಂಬ ಫೀವರ್ ಆಗಿತ್ತು. 3 days ಕಂಟಿನ್ಯೂಸ್ ಹಾಸ್ಪಿಟ್ಲಿಗೆ ಹೋಗಿದ್ದೆ ನಾನು. ನಾನು ಆ ವೀಡಿಯೋಸ್ ಆ್ಯಡ್ ಮಾಡೋಕ್ಕಾಗಿಲ್ಲ. ಸೊ ನಿಮಗೆ ಹುಟ್ಟುಹಬ್ಬದ
ಶುಭಾಶಯಗಳು. ದೇವರು ನಿನಗೆ ಒಳ್ಳೆ ಆರೋಗ್ಯ ನೆಮ್ಮದಿ ಕೊಟ್ಟು ಕಾಪಾಡಲಿ. ದೇಶ ಸೇವೆ ಮತ್ತು ಸಮಾಜ ಸೇವೆ ಮಾಡಿಕೊಂಡು ಇರುವಂಥ ಶಕ್ತಿಯನ್ನು ಕೊಡಲಿ. ಹಾಯ್ ಮನು, ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನಿಮಗೆ ದೇಶ ಸೇವೆ ಮಾಡ್ಕೊಂಡು ಗಂಡೆ ಹೆಂಡತಿ ಅವರು ಖುಷಿಯಾಗಿ ದೇಶ ಸುತ್ತಿನ ಆರಾಮಾಗಿದೆ. ಆಲ್ ದಿ ಬೆಸ್ಟ್. ದೇವರು ಒಳ್ಳೆ. ನಮ್ಮ ಅಳಿಯರಾದ ದರ್ಶನ್ ರವರಿಗೆ ಹೆಚ್ಚಿನ ಆಯಸ್ಸು, ಆರೋಗ್ಯ, ಸಮೃದ್ಧಿಯನ್ನು ಆ ಭಗವಂತ ಕರುಣಿಸಲೆಂದು ನಾವು ಹಾರೈಸುತ್ತೇವೆ. ನಮ್ಮ ಪ್ರೀತಿಯ ಅಳಿಯರಾದ ದರ್ಶನ್ ರವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ವಿಶ್ ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ಡೇ ಬಾವಾ. ಹುಟ್ಟುಹಬ್ಬದ ಶುಭಾಶಯಗಳು. ನನ್ನ ಪ್ರೀತಿ ಅಣ್ಣನಿಗೆ ದೇವರು ಆರೋಗ್ಯ, ಆಯುಷು, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ. ನಿನ್ನ ಸಾಧನೆ ಬಗ್ಗೆ ತುಂಬ ಹೆಮ್ಮೆ ಇದೆ, ತುಂಬ ಪ್ರೀತಿ ಇದೆ. ತಾಯಿ ಭಾರತಾಂಬೆ ಸೇವೆ ಮಾಡ್ತಿದ್ಯಾ. ತಾಯಿ ಭಾರತ ಮಾತೆ ಆಶೀರ್ವಾದ ಸದಾ ಮೇಲೆ ಇರಲಿ. ದೇವರು ಒಳ್ಳೇದು ಮಾಡಲಿ. ಗಾಡ್ ಬ್ಲೆಸ್ ಯು. ಒನ್ಸ್ ಅಗೇನ್ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. 100 ಕಾಲ ಖುಷಿಯಾಗಿರಿ. ಇರಪ್ಪ 100 ಕಾಲ. ಹ್ಯಾಪಿ ಬರ್ಡೇ ದರ್ಶನ್. ಮತ್ತು ಮಣಿ ಅವರ ಸುಪುತ್ರರಾದ ದರ್ಶನನ ಅಲಿಯಾಸ್ ಮನು ಅವರ ಒಂದು ಹುಟ್ಟುಹಬ್ಬದ ಒಂದು ಸಂದರ್ಭದಲ್ಲಿ ಇವತ್ತು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಆರ್ಮಿ ಕೆಲಸ ಮಾಡ್ತಾಯಿದ್ದಾರೆ ಇಷ್ಟು ವರ್ಷ. ಆರೋಗ್ಯ ಆಯಸ್ಸು ಕೊಟ್ಟು ಭಗವಂತ ಕಾಪಾಡಲಿ, ಹೆಚ್ಚಿನ ಶಕ್ತಿ ಕೊಡಲಿ. ಅವರ ಧರ್ಮಪತ್ನಿಯಾದಂತಹ ಸುಚಿತ್ರ ಅವ್ರಿಗೂ ಕೂಡ ಹೆಚ್ಚಿನ ಶಕ್ತಿ ಕೊಟ್ಟು ಭಗವಂತ ಕಾಪಾಡಲಿ ಅಂತ ಎಲ್ಲರೂ ಬೇಡ್ತಾಯಿದ್ದೀನಿ. ಹ್ಯಾಪಿ ಬರ್ಡೇ ಮನೋಣ್ಣ. ದರ್ಶನ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಬರ್ತ್ಡೇ ದರ್ಶನ್. ಎಂಜಾಯ್. ವಿಶ್ ಹ್ಯಾಪಿ ಬರ್ಡೇ ದರ್ಶನ್ ಸರ್. 100 ಕಾಲ ಖುಷಿಯಾಗಿರಿ. ಹಾಯ್ ಅಣ್ಣ. ಹಾಯ್ ಅಣ್ಣ. ವಿಶ್ ಹ್ಯಾಪಿ ಬರ್ಡೇ. ವಿಶ್ ಯು ಹ್ಯಾಪಿ ಬರ್ಡೇ. ಹುಟ್ಟುಹಬ್ಬದ ಶುಭಾಶಯಗಳು. ನಿನ್ನಲ್ಲಿರ್ತಕ್ಕಂಥ ನಾಯಕತ್ವ ಗುಣ ಮತ್ತು ಹೆಲ್ಪಿಂಗ್ ನೇಚರ್ನ ಹೀಗೆ ಮುಂದುವರ್ಸ್ಕೊಂತ ನೀನು ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೀಲಿ ಅಂತ ನಾನು ಮತ್ತು ನನ್ನ ಧರ್ಮಪತಿ ಶ್ರುತಿ ಇಬ್ಬರು ಆಶಿಸ್ತೀವಿ. ದೇವರು ಒಳ್ಳೇದು ಮಾಡಲಿ. ಆರೋಗ್ಯ ಮತ್ತು ಐಶ್ವರ್ಯನ ನಿಮ್ಮಿಬ್ಬರಿಗೂ ಕೊಟ್ಟು ಕಾಪಾಡಲಿ. ಹೀಗೆ ಸುಚಿತ್ರನ ಚೆನ್ನಾಗಿ ನೋಡ್ಕೊಂಡು ಖುಷಿಯಿಂದ ನೋಡ್ಕೊ. ಹಾಯ್ ದರ್ಶನ್. ಹ್ಯಾಪಿ ಬರ್ತ್ಡೇ. ನಮ್ಮ ಶ್ರೀನಗರ ಕನ್ನಡ ಬಳಗದ ಸದಸ್ಯರಾದ ದರ್ಶನ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಜೀವನ ಸದಾ ಆರೋಗ್ಯ, ಐಶ್ವರ್ಯ ಮತ್ತು ಸಂತೋಷದಿಂದ ತುಂಬಿರಲಿ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ. ಬಾಯ್. ಬಾಯ್ ದರ್ಶನ್. ಗೌಡ್ರೆ ಹೇಗಿದ್ದೀರಾ? ಡೆಲ್ಲಿನಲ್ಲಿ 1 ವರ್ಷ ಆದ್ಮೇಲೆ ಸಿಕ್ಕಿದ್ರಿ ನನಗೆ. ಇನ್ನು ಉಳಿದಿದ್ದು 1 ವರ್ಷ ತುಂಬ ಚೆನ್ನಾಗಿ ನಿಮ್ಮ ಜೊತೆ ಕಳೆದಿದ್ದಾಯಿತು. ನೀವು ನಮಗೊಂಥರ ತಮ್ಮನ ಥರ ಇದ್ರಿ. ಡೆಲ್ಲಿಲಿ ಕಳೆದಿದ್ದು 1 ವರ್ಷ ಹೇಗೆ ಟೈಮ್ ಪಾಸ್ ಆಯಿತು ಅನ್ನೋದೇ ಗೊತ್ತಾಗಿಲ್ಲ. ಅಂತೂ ಇಂತೂ ನಿಮಗೂ ವಯಸ್ಸಾಗ್ತಾ ಬಂತು. ಆಯಿತಾ? ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಹಾಗೆ ನನ್ನ ಧರ್ಮಪತ್ನಿ ಕೂಡ ನಿಮಗೆ ವಿಶ್ ಮಾಡ್ತಾರೆ. ಹಲೋ, ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಎಲ್ಲ ಚೆನ್ನಾಗಾಗಲಿ ಈ ವರ್ಷ. ನೀವು ಮುಟ್ಟಿದೆಲ್ಲ ಚಿನ್ನ ಆಗಲಿ. ನಗ್ನಾಗ್ತಾ ಇರಿ. ದೇವ್ರು ನಿಮ್ಗೆ ತುಂಬ ಒಳ್ಳೇದು ಮಾಡಲಿ. ದರ್ಶನ್, ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಈ ವರ್ಷ ನೀನು ಅನ್ಕೊಂಡಿದ್ದ ಕೆಲಸ ಎಲ್ಲ ಆಗಲಿ. ಹ್ಯಾಪಿ ಬರ್ಡೇ ದರ್ಶನ್ ಸರ್. ಖುಷಿಯಾಗಿರಿ ಯಾವಾಗಲೂ. ಸ್ಟೇ ಬ್ಲೆಸ್ಡ್. ಹ್ಯಾಪಿ ಬರ್ಡೇ ದರ್ಶನ್. ಎಂಜಾಯ್ ಮಾಡ್ತಿದ್ಯಾ ಫ್ಯಾಮಿಲಿ ಲೈಫ್. ಎಂಜಾಯ್. ಆಲ್ ದಿ ಬೆಸ್ಟ್. ಒಳ್ಳೆಯದಾಗಲಿ. ದರ್ಶನ್ ಗೌಡ ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ ದರ್ಶನ್. ಹ್ಯಾಪಿ ಬರ್ಡೇ ಬ್ರೋ. ಹ್ಯಾಪಿ ಬರ್ಡೇ ಗೌಡ್ರೆ. ಹಲೋ ಅಣ್ಣ, ಹ್ಯಾಪಿ ಬರ್ಡೇ. ದೇವ್ರು ಒಳ್ಳೇದು ಮಾಡಲಿ, ಖುಷಿಯಾಗಿರಿ. ಹೀಗೆ ನಿಮಗೆ ಪ್ರತಿ ವರ್ಷ ಸರ್ಪ್ರೈಸ್ಗಳು ಸಿಗ್ತಾ ಇರಲಿ. ಹಾಗೆ ನಿಮ್ಮ ಕನಸುಗಳೆಲ್ಲ ನನಸಾಗಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊಳ್ತೀನಿ. ನಿಮ್ಮ ಅಣ್ಣನ ಕಡೆಯಿಂದನೂ ನಾನೇ ವಿಶ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೈನ್ ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ತ್ಡೇ ದರ್ಶನ್ ಅಂಕಲ್. ಸುಖವಿಲ್ಲ ನಿನಗಾಗಿ ಮುಡಿಪಿರಲಿ, ಇರುವಂತ 100 ಕಹಿ
ಇರಲಿರಲಿ ನನಗಾಗಿ ಕಾಯುವೆನು ಕೊನೆವರೆಗೂ ಕಣ್ಣಾಗಿ. ಹಾಯ್ ದರ್ಶನ್, ಮನೆಯವರ ಮೆಚ್ಚಿನ ಮನು, ನನ್ನ ಪ್ರೀತಿಯ ಚಿನ್ನಿ. ವಿಶ್ ಯು ಮೆನಿ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ನಿಮಗೆ ದೇವರು ಆಯಸ್ಸು, ಆರೋಗ್ಯ, ನೆಮ್ಮದಿ, ಖುಷಿಯಾಗಿ ಎಲ್ಲನೂ ನಗಿಸ್ಕೊಂಡು ಯಾವಾಗಲೂ ಎಲ್ಲರ ಜೊತೆನೂ ಖುಷಿಯಾಗಿ